ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ನಿಮಗೆ. ಸೊ ಇವತ್ತು ಇಡೀ ದಿನ ರಾಮನ ಬಗ್ಗೆ, ರಾಮ ಜಪಗಳ ಬಗ್ಗೆ, ರಾಮನ ಪೂಜಾ ಕೈಂಕರ್ಯಗಳ ಬಗ್ಗೆ, ಆ ಸಂತಸದ ಬಗ್ಗೆ ರಾಜ್ಯದ ನಾನಾ ಭಾಗದಿಂದ ನಮ್ಮ ಪ್ರತಿನಿಧಿಗಳು ಲೈವ್ ಅಪ್ಡೇಟ್ಸ್ ನೀಡ್ತಾರೆ ಅಂತ ಹೇಳಿ. ಸೊ ಈಗ ಹುಬ್ಬಳ್ಳಿಯಲ್ಲೂ ಕೂಡ ಸೀತಾರಾಮ ಮಂದಿರದಲ್ಲಿ ರಾಮಾಭಿಷೇಕ ನಡೀತಾ ಇದೆ. ನಗರದ ಗೌಳಿಗಲ್ಲಿರುವಂತಹ ಸೀತಾರಾಮ ಶಿವ ಮಂದಿರ ಇದು. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಆ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಅಲ್ಲಿ ಇವತ್ತು ನೆರವೇರಿಸಲಾಗ್ತಾ ಇದೆ. ಸೊ ಅಲ್ಲಿಂದಲೇ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಪ್ರಕಾಶ್ ನೂಲ್ವಿ ಅವರಿಂದ. ಪ್ರಕಾಶ್, ರಾಮೋದಯ ನಿಮಗೆ. ಹುಬ್ಬಳ್ಳಿ ಅಂತಂದರೆ ಹುಬ್ಬಳ್ಳಿಗೂ ಅಯೋಧ್ಯೆಗೂ, ಹುಬ್ಬಳ್ಳಿಗೂ ರಾಮನಿಗೂ ಅವಿನಾಭಾವ ನಂಟಿದೆ. ಆ ನಂಟು ಒಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳಿ ನಾವು ಅನ್ಕೋಬಹುದು. ಸೊ ಈ ದಿನಕ್ಕೋಸ್ಕರ ಹುಬ್ಬಳ್ಳಿ ಮಂದಿನೂ ಕೂಡ ಸಾಕಷ್ಟು ಕಾದಿದ್ರು. ಇವತ್ತು ಅವರ ಸಂತಸ ಹೇಗಿದೆ? ನೀವು ಇರುವಂತಹ ಸ್ಥಳದಲ್ಲಿರುವಂತಹ ಆ ಸಂಭ್ರಮ, ಆ ವಾತಾವರಣದ ಬಗ್ಗೆ ವಿವರಿಸಬಹುದಾ? ಕೋಟ್ಯಾಂತರ ಭಾರತೀಯರು ಇವತ್ತು ಸಂಭ್ರಮ ಪಡ್ತಾ ಇದ್ದಾರೆ. ಇದಕ್ಕೆ ಹುಬ್ಬಳ್ಳಿ ಧಾರವಾಡ ಕೂಡ ಹೊರತಾಗಿಲ್ಲ. ಇವತ್ತು ರಾಮ ಮಂದಿರ ಉದ್ಘಾಟನೆಯಿಂದ ಹಿನ್ನೆಲೆಯಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ನಗರಗಳು ಸಿಂಗಾರಗೊಂಡಿದ್ದಾವೆ. ಅದರ ಜೊತೆಗೆ ಎಲ್ಲೆಲ್ಲಿ ದೇವಸ್ಥಾನಗಳು, ಅದರಲ್ಲೂ ಸೀತಾರಾಮ ದೇವಸ್ಥಾನಗಳಿದ್ದಂಥ ಪ್ರದೇಶಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೀಗ ನೀವು ನೋಡ್ತಾ ಇರುವಂಥದ್ದು ಹುಬ್ಬಳ್ಳಿಯ ಗೌಳಿಗಲ್ಲಿಯಲ್ಲಿರುವಂಥ ಸೀತಾರಾಮ ಮಂದಿರದ ಎದುರಿಗೆ ಪ್ರತಿಷ್ಠಾಪನೆಗೊಂಡಂಥ ಹೊಸ ರಾಮನ ಮೂರ್ತಿ. ಇದು 12 ಅಡಿ ಉದ್ದ ಇದೆ. ಸುಮಾರು 1,80,000 ರೂಪಾಯಿಯನ್ನು ಖರ್ಚು ಮಾಡಿ ಇದೀಗ ತಾನೇ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿನ ಸೀತಾರಾಮ ಮಂದಿರ ಮತ್ತು ಇಲ್ಲಿನ ಸ್ಥಳೀಯ ರಾಮ ಭಕ್ತರು ಎಲ್ಲರೂ ಸೇರಿಕೊಂಡು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಬೆಳಗಾವಿ ಮೂಲದ ಕಲಾವಿದರು ಈ ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ಇದು ಇವತ್ತು ಇಲ್ಲಿ ಪ್ರತಿಷ್ಠಾಪನೆಗೊಂಡು ಶಾಶ್ವತವಾಗಿ ಈ ಸೀತಾರಾಮ ಮಂದಿರದಲ್ಲಿ ಇರಲಿದೆ. ಇದ್ರ ಜೊತೆಗೆ ಇಡೀ ದಿನದುದ್ದಕ್ಕೂ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ. ಅದೇ ರೀತಿಯಾಗಿ ಗೌಳಿಗಲ್ಲಿಯಲ್ಲಿ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜೊತೆ ಇಲ್ಲಿನ ಎಲ್ಲ ಸ್ಥಳೀಯರಿದ್ದಾರೆ, ರಾಮ ಭಕ್ತರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಇವತ್ತು ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ? ಇವತ್ತು ಏನು ವಿಶೇಷ ದಿನ ನಿಮಗೆ? ಏನಿಲ್ಲ ಸರ್, ಇವತ್ತು ನಮ್ಮ ರಾಮ್ ಲಲ್ಲಾ ಅವ್ರದ್ದು ಮಂದಿರದಲ್ಲಿ ಇದನ್ನು ಮೂರ್ತಿ ಸ್ಥಾಪನೆ ಇದಲ್ಲ, ಅದೇ ಥರ ನಾವು ಇವತ್ತು ಹುಬ್ಬಳ್ಳಿಯಲ್ಲಿ ದಾಜಿಬಾನ್ಪೇಟ್ ಗೋಳಿಗಲ್ಲಿಯಲ್ಲಿ ಇವತ್ತು ಮುಂಜಾನೆ 9:35ಕ್ಕೆ ಮಹಾಪೂಜೆ ಇಟ್ಕೊಂಡಿದ್ದೇವೆ. ಆಮೇಲೆ ಇವತ್ತು ಅನ್ನ ಪ್ರಸಾದ ಇಟ್ಕೊಂಡಿದ್ದೇವೆ. ಹಾಗೆ ಇದು ಕಾರಣಕ್ಕಾಗಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ನಮ್ಮ ಒಂದು ಮೂರ್ತಿ ಸ್ಥಾಪನೆ ಮಾಡ್ಬೇಕಂತಂದು ನಾವು ಒಂದು ಮೂರ್ತಿ ತೊಂಬರೋಣ. ಈ ದಿನ ಮತ್ತೆ ಸಿಗಂಗಿಲ್ಲ. ನಾವೆಲ್ಲ ಹುಡುಗರು ಕೂಡ್ಕೊಂಡು 1,80,000 ರೂಪಾಯಿ ಕೊಟ್ಟು ಎಲ್ಲರೂ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿಕೊಂಡು ಎಲ್ಲರೂ ಒಬ್ಬರೊಬ್ಬರ ಅಮೌಂಟ್ ಕೊಟ್ಟು ನನ್ನ ಕಡೆ ಇಷ್ಟು ಐತಿ, ನಿನ್ನ ಕಡೆ ಇಷ್ಟು ಐತಿ, ನೀವು ತಗೋರಿ ಮಾಡೋಣ ಅಂತಂದು ಎಲ್ಲ ಹುಡುಗರು ಒಂದು ಜೋಶಲ್ಲಿಂದ ಇವತ್ತಿಂದ ಏನೈತಲ್ರಿ ನಮ್ಮ ಈ ದಿನ ರಾಮದ ಮೂರ್ತಿ ಸ್ಥಾಪನೆ ಮಾಡ್ತೈತೆ ಅಂದ್ಕೂಡ 15 ದಿನ ರೀ ನಮ್ಮ ಕಡೆ ಟೈಮ್ ಇತ್ತು. 15 ದಿನದಾಗ ನಾವೆಲ್ಲ ನಮ್ಮ ಏನು ಗುರು ಹಿರಿಯರಿಗೆ ಎಲ್ಲರಿಗೂ ಕೇಳ್ಕೊಂಡು ಅವ್ರಿಗೆ ಹೇಳಿದ್ವಿ. ನಾವು ಏನಂತ ಹಿಂಗೆ ಇವತ್ತು ಕಾರ್ಯಕ್ರಮ ಇದಾವೆ ಅಂದ್ರೆ ಅನ್ನ ಪ್ರಸಾದ ಇಟ್ಕೊಂಡೇವಿ ರೀ, ಮಹಾಪೂಜೆ ಇಟ್ಕೊಂಡೇವಿ. ಆಮೇಲೆ ಬೆಳಗ್ಗೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಟರೆ ತೊಟ್ಟಲ್ದಾಗ ರಾಮಕ್ಕೆ ತೊಟ್ಟಲ್ದಾಗ ಹಾಕ್ತೀವಿ. ಎಲ್ಲ ಕಾರ್ಯಕ್ರಮ ಈ 3 ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಇವತ್ತು ರಾಮನನ್ನ ತೊಟ್ಟಿಲಲ್ಲಿ ಹಾಕಿ ಸಂಭ್ರಮಿಸೋದು, ಅದ್ರ ಜೊತೆಗೆ ಅನ್ನ ಸಂತರ್ಪಣೆ, ಅದ್ರ ಜೊತೆಗೆ ಮಹಾಪೂಜಾ ಕಾರ್ಯಕ್ರಮಗಳು, ಈ ರೀತಿಯಾದಂಥ ವಿವಿಧ ಕಾರ್ಯಕ್ರಮಗಳನ್ನು ಇಡೀ ನಗರದಲ್ಲಿ ಅಲ್ಲಲ್ಲಿ ಹಮ್ಮಿಕೊಳ್ಳಲಾಗಿದೆ. ದೀಪಾಲಂಕಾರಗಳನ್ನು ಕೂಡ ನಗರದಲ್ಲಿ ಮಾಡಲಾಗಿದೆ. ಇಲ್ಲಿ ದೃಶ್ಯದಲ್ಲಿ ಕಾಣಸಿಗುವಂಥದ್ದು ಇಡೀ ಹುಬ್ಬಳ್ಳಿಗೆ ಅಲ್ಲಲ್ಲಿ ದೀಪಾಲಂಕಾರಗಳನ್ನು ಮಾಡಲಾಗಿದೆ. ಎಲ್ಲೆಡೆ ಕೇಸರಿಮಯವಾಗಿದೆ. ಎಲ್ಲ ಇಡೀ ಹುಬ್ಬಳ್ಳಿ ಕೇಸರಿ ಬ್ಯಾನರ್ಗಳನ್ನು ಕಟ್ಟಿ ಇವತ್ತಿನ ದಿನವನ್ನು ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವು ಹೇಳಿದಂತೆ ಹುಬ್ಬಳ್ಳಿಗೂ ಮತ್ತು ಈ ರಾಮ ಜನ್ಮಭೂಮಿಗೆ ಅವಿನಾಭಾವ ಸಂಬಂಧ. 1990ರಿಂದ ಇಲ್ಲಿನ ಹೋರಾಟಕ್ಕೆ ಸ್ಥಳೀಯರು ಕೂಡ ಕರಸೇವಕರು ಕೈ ಜೋಡಿಸಿದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.